ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. ಕಲಬುರಗಿಯಲ್ಲಿ ತಮ್ಮನ್ನು ಭೇಟಿ ಮಾಡಿದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಶಾಮನೂರು ಶಿವಶಂಕರಪ್ಪ ಅವರ ಸಾಮಾಜಿಕ ಹಾಗೂ ಜನಪರ ಕೆಲಸಗಳು, ಸಮರ್ಥ್ ಅವರು ಗೆಲ್ಲಲಿದ್ದಾರೆ, ಹಾಗೆ ಬಾಗಲಕೋಟೆಯಲ್ಲಿ ಮೇಟಿ ಅವರು ಗೆಲ್ಲಲಿದ್ದಾರೆ ಎಂದರು. ನಮಗೆ ಇರುವ ಮಾಹಿತಿ ಪ್ರಕಾರ ಹಾಗೂ ಮಾಧ್ಯಮ ವರದಿ ಪ್ರಕಾರ ಎರಡು ಕ್ಷೇತ್ರದಲ್ಲಿ ನಾವು ಗೆಲುವು ಸಾಧಿಸಲಿದ್ದೇವೆ ಎಂದು ಪುನರುಚ್ಚರಿಸಿದರು. ಉಪಚುನಾವಣೆಯಲ್ಲಿ ನಮಗೆ ಎರಡೂ ಕಡೆ ಬಾಗಲಕೋಟೆ ಆ್ಯಸ್ ವೆಲ್ ಆಸ್ ದಾವಣಗೆರೆ ಭಾಳ ದೊಡ್ಡ ಮಟ್ಟದ ದೊಡ್ಡ ಅಂತರದಲ್ಲಿ ಜಯವನ್ನು ನಾವು ಕಾಣ್ತೀವಿ. ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಕಾರ್ಯಕ್ರಮಗಳಾದಂಥ ಗ್ಯಾರಂಟಿ ಯೋಜನೆ ಮತ್ತೊಮ್ಮೆ ನಮಗೆ ಕೈ ಹಿಡಿಯುತ್ತೆ ಅಂತ ನಮ್ಮದು ಸಂಪೂರ್ಣವಾದಂಥ ಭರವಸೆ ಇದೆ. ಶಾಮನೂರು ಶಿವಶಂಕರಪ್ಪ ಸಾಹೇಬರ ಸೇವೆಗೆ ಜನರು ಸಮರ್ಥಿಗೆ ಆಶೀರ್ವಾದ ಮಾಡ್ತಾರಂತನೂ ಕೂಡ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅದೇ ರೀತಿ ಮೇಟಿಯವರ ಸೇವೆಗೆ ಉಮೇಶ್ ಅವರ ಕೈ ಹಿಡಿತಾರೆ ಅಂತ ಕೂಡ ನನ್ನ ಸಂಪೂರ್ಣವಾದಂಥ ನಂಬಿಕೆ ನಂದಾಗಿದೆ. ಅಲ್ಲೇನೂ ಕೂಡ ಇದೆ, ಸಾರ್ವಜನಿಕರಲ್ಲೂ ಚರ್ಚೆ ನಡೆದಿದೆ. ಮತ್ತು ಎಲ್ಲ ನಮ್ಮ ನಾಯಕರು ಇಲ್ಲಿ ತಿಪ್ಪಣ್ಣಪ್ಪ ಕಮಕ್ನೂರು ಸಾಹೇಬ್ರು ಇರ್ಬೋದು, ಜಗದೇವ್ ಅವರು ಇರ್ಬೋದು, ಎಲ್ಲರೂ ಕೂಡ ಅಲ್ಲೇ ಹೋಗಿ ಠಿಕಾಣೆ ಹೂಡಿ ಎಲ್ಲರೂ ನಮ್ಮ ಪಕ್ಷಕ್ಕೆ ಅಳಿಲು ಸೇವೆ ಸಲ್ಲಿಸಿದ್ದಾರೆ. ಅವರು ಕೂಡ ಅದೇ ಮಾಹಿತಿಯನ್ನು ಕೊಡ್ತಾ ಇರೋದು. ಮತ್ತು ನಿಮ್ಮ ಮಾಧ್ಯಮದ ರಿಪೋರ್ಟ್ ಪ್ರಕಾರನೂ ಕೂಡ 2-0 ಇನ್ ಫೇವರ್ ಆಫ್ ಕಾಂಗ್ರೆಸ್ ಆಗುತ್ತೆ ಅಂತ ಬರ್ತಾ ಇದೆ. ಮಾಡಲಿ RSS ಅವ್ರು ಯಾಕೆ ಮಾಡ್ತಾಯಿಲ್ಲ? RSS ತಾನೇ ಕೊಡಲಿ. ಅವ್ರ ಲೆಟ್ರೇಟಲ್ಲಿ ರಿಜಿಸ್ಟ್ರೇಷನ್ ಇದ್ದರೆ ಅವರೇ ಹೇಳ್ತಾ ಇದ್ದಾರೆ. ಮೋಹನ್ ಭಾಗವತ್ ಅವರು ಹೇಳಿದೆ, ನಮ್ಗೆ ಯಾರ್ದು ಸಹಕಾರ ಬೇಕಾಗಿಲ್ಲ, ನಾವೇ ಎಲ್ಲ ನಾವು ನೋಡ್ಕೋತೀವಿ ಮಾಡ್ಕೋತೀವಿ ಅಂತ. ಮಾಡಿಕೊಳ್ಳಿ. ಈಗ ನನ್ನ ಮೇಲೆ ನಡೆದಿದೆ ಅಲ್ಲ ಇವರೇ ಕೇಸು, 2 ಕೇಸ್ ನನ್ನ ಮೇಲೆ ನಡೆದಿದೆ ಈಗಾಗಲೇ. ಏನಂತ ಕೊಡ್ತಾರೆ? ಆಮೇಲೆ ಹೇಳಿದ್ದೇನು, ವಿಷ ಸರ್ಪ ಇದ್ದರೆ ಅದಕ್ಕೆ ಕೊಲ್ಲಿ ಅಂತ. ಈಗ ಯಾರಾದರೂ ನೀವು ವಿಷ ಸರ್ಪ ನೋಡಿದ್ರೆ ಅದಕ್ಕೆ ಹಾಲು ಕುಡಿಸ್ತೀರಾ ನೀವು? ಕೆಲವು ಸಿದ್ಧಾಂತಗಳು ನಮ್ಮ ಸಮಾಜದಲ್ಲಿವೆ, ವಿಷ ಕಾರ್ತವೆ, ಸಂವಿಧಾನದ ತದ್ವಿರುದ್ಧವಾಗಿದೆ. ಅವರ ದೃಷ್ಟಿಕೋನದಲ್ಲಿ ಸಮಬಾಳು ಸಮಪಾಲು ಇಲ್ಲ. ನಾವು ಬಸವ ತತ್ವ ನಮ್ಮದವರು, ಸಂವಿಧಾನದ ತತ್ವ ನಮ್ಮದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ನಮ್ಮದವರು. ಆದ್ದರಿಂದ ಆ ತತ್ವದ ವಿರುದ್ಧ ಯಾರಿರ್ತಾರೆ ಅದು ಸಮಾಜಕ್ಕೆ ಒಳ್ಳೆಯದಲ್ಲ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ನೋಡಿ, ಅಸ್ಸಾಂ ಮುಖ್ಯಮಂತ್ರಿ ಸೋಲ ಭೀತಿನಲ್ಲಿ ಪಾಪ ಏನೇನೋ ಹೇಳಿದ್ದಾರೆ. ಹೇಮಂತ್ ಶರ್ಮಾ ಬಿಸ್ವಾಸ್ ಅವರ ಡ್ಯಾಡಿ ಇದ್ದಾರಲ್ಲ, ನರೇಂದ್ರ ಮೋದಿ ಅವರು, ಅವರೇ ಖರ್ಗೆ ಸಾಹೇಬ್ರಿಗೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ ಪಾರ್ಲಿಮೆಂಟ್ನಲ್ಲಿ. ಪಾಪ ಇವರೇನು ಕೊಡ್ತಾರೆ? ಎಲ್ಲಾದರೂ ಬೇರೆ ಯಾವುದೋ ಇಲ್ಲಿವರೆಗೂ ಖರ್ಗೆ ಸಾಹೇಬ್ರು ಇರ್ಬೋದು, ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟ್ನಲ್ಲಿ ಅಥವಾ ಹೊರಗಡೆ ಯಾವುದಾದ್ರೂ ಒಂದು ಅಂಶ ಕೊಡಿ. ಉಡಾಫೆಯಾಗಿ ಮಾತಾಡಿರೋದು, ಗಾಳಿನಲ್ಲಿ ಗುಂಡು ಹಾರಿಸಿರೋದು, ಅಂಕೆ ಸಂಖ್ಯೆ ಇರಲಾರ್ದೆ ಮಾತನಾಡಿರೋದು. ಇವರಿಗೆ ನೋಡಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದಾಗ ಅಟೆನ್ಷನ್ನ ಡಿವಿಯೇಟ್ ಮಾಡಲಿಕ್ಕೆ ವೈಯಕ್ತಿಕ ವಿಚಾರಗಳು ಮಾಡ್ತಾರೆ ಇವರು. ಇವ್ರದ್ದು ಹಳೆ ಚಾಳಿ ಅಲ್ಲ. ಹೂ ಇಸ್ ಹೇಮಂತ ಸರ್ವ ಬಿಸ್ವಾಸ್? ಇಲ್ಲಿ ಕಾಂಗ್ರೆಸ್ನಲ್ಲಿದ್ದರು, RSS ಟ್ರೈನಿಂಗ್ ಪಡೆದಿದ್ದಾರೆ, ಅಲ್ಲಿ ಹೋಗಿದ್ದಾರೆ. ಅವ್ರ ಮನೆಯವ್ರಿಗೆ 3 ಪಾಸ್ಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಅಸ್ಸಾಮಿಂದ ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವ್ರೇನು ಕತ್ತೆ ಕಾಯ್ತಾ ಇದ್ದಾರೇನಪ್ಪ? ಇವ್ರು ಹೋಮ್ ಮಿನಿಸ್ಟರು ಮತ್ತು ಚೀಫ್ ಮಿನಿಸ್ಟರ್ ಅವರು. ಆದ್ದರಿಂದ ಇವರೆಲ್ಲ ಹತಾಶರಾಗಿದ್ದಾರೆ. ಇವರಿಗೆಲ್ಲ ಈಗ ಜನ ತಕ್ಕಪಾಠ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.